ಟಂಟಣ ಹೆಂಗೆ ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಹಬ್ಬದ ಪ್ರಿಪ್ರೇಷನ್ನೇ ಚಂದ ಗುರು. ಏನೇಂದ್ರು ಏನಂತೀರಾ? ಅರೆ ಮರ ಎಲ್ಲ ಹತ್ತುತ್ತಿಲ್ಲ, ಯಾಕೆಂದ್ರೆ ಈ ಹಬ್ಬದಲ್ಲಿ ಬರೀ ಬೈಸ್ಕೊಳ್ಳೋದಾಗೋಗಿದೆ. ಸೊಪ್ಪು ನೋಡಕ್ಕ ಇಲ್ಲಿ. ನೆಕ್ಸ್ಟ್ ಕಾಯಿನ ಆರಿಸೊಳಿಯೋದು. ಈಗ ಹ್ಯಾಪಿ ಆಗಿರೋ ಸಾಂಗ್ ತಗೊಂಡಿದ್ರ ಅಂದ್ರೆ ಅದ್ರ ಮೇಲೆ ಸ್ಯಾಡ್ ಕ್ಯಾರೆಕ್ಟರ್ ನ ಪೋರ್ಟ್ರೇ ಮಾಡಿ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ ಸುಹಾಸ್ ಕಲ್ಕಿ ಮಾತಾಡ್ತಾ ಇರೋದು. ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನಾನು ಇವತ್ತು ವ್ಲಾಗ್ ಶುರು ಮಾಡ್ತಾ ಸೀದಾ ನಮ್ಮ ಮನೆಯಿಂದ. ಅಂಡ್ ನಮ್ಮೂರು ಬೆಳಗ್ಗೆ ಬಚ್ಲು ಮನೆ ಆಗೋಗ್ಬಿಟ್ಟಿದೆ. ಫುಲ್ ಡ್ರಿಸ್ಲಿಂಗ್ ಇದೆ, ಮಳೆ ಹನಿತಾನೆ ಇದೆ ಬೆಳಗ್ಗೆಯಿಂದನು. ಅಂಡ್ ನಾನ್ ಈ ವ್ಲಾಗ್ ಅಪ್ಲೋಡ್ ಮಾಡೋದು ವರಮಹಾಲಕ್ಷ್ಮಿ ಹಬ್ಬದ ದಿನ. ಸೊ ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ, ಈ ಹಬ್ಬ ನಿಮ್ ಜೀವನದಲ್ಲಿರೋ ಎಲ್ಲಾ ಕಷ್ಟಗಳು ಹೋಗಿ ಸುಖ, ಸಂತೋಷ, ನೆಮ್ಮದಿ ತರ್ಕೊಡ್ಲಿ ಅಂತ ಹೇಳ್ತಾ, ಇವತ್ ನನ್ ದಿನ ಹೆಂಗಿರುತ್ತೆ, ಏನು ಎತ್ತ, ನಾನ್ ಏನೇನ್ ಮಾಡ್ತೀನಿ ಪ್ರತಿಯೊಂದು ನಿಮ್ ಜೊತೆ ಶೇರ್ ಮಾಡ್ತೀನಿ. ಲೆಟ್ಸ್ ಗೋ. ನಾನ್ ಇವಾಗ ಹೋಗ್ತಾ ಇರೋದು ಮಾವಿನ ಸೊಪ್ಪು ಕಿತ್ಕೊಳ್ಳೋಣ ಅಂತ. ಬರ್ರಿ ಮಾವಿನ ಸೊಪ್ಪು ಕಿತ್ಕೊಂಬರೋಣ ಹೋಗಿ. ಹಬ್ಬದ ಪ್ರಿಪ್ರೇಷನ್ನೇ ಚಂದ ಗುರು. ಏನೇಂದ್ರು ಏನಂತೀರಾ? ಅರೆ ಮರ ಎಲ್ಲ ಹತ್ತುತ್ತಿಲ್ಲ, ಯಾಕೆಂದ್ರೆ ಆರಾಮಾಗೆ ಇದನ್ ಮಾಡ್ಬೋದು. ವಾಟ್ ದಟ್ ಇಲ್ಲಿದೆ ನೋಡಿ, ಮನೆ ಇದೆ, ಅವ್ರ ಮನೇಲಿ ಸಿಗುತ್ತೆ. ಮಾವಿನ ಮರ ಇದೆ ಇಲ್ಲಿ. ಮೇಲ್ ಹತ್ತಿದ್ರೆ ಈಸಿಯಾಗಿ ಸಿಗುತ್ತೆ. ಸೊ ಶಿಡ್ಸಿ ಇಲ್ಲೊಂದು ನಾಯಿ ಬೇರೆ ಕೂತಿದಿ. ಬಡಿಮಂದು ಕಲ್ಕಿದಾಗ ಬೇಜಾನ್ ಹೋಗ್ತಾರೆ. ತೀರ್ ಬಂದು ನಾಯಿದೆ. ಆಂಟಿ ಇನ್ನೂ ಇಲ್ಲ ಆಂಟಿ, ನಿಮ್ದು? ಆಕ್ಸೈಡ್ ಈಗಿರೋದು ಇಲ್ಲಿ ಎಲ್ಲ ತರ ಸಿಗುತ್ತೆ. ಇದನ್ನ ಇಲ್ಲೇ ಇಟ್ಟ. ಥ್ಯಾಂಕ್ಸ್ ಆಂಟಿ. ಗೈಸ್, ಸೀನ್ ಏನಂದ್ರೆ ಮಾವಿನ ಸೊಪ್ಪು ಚೂರು ಚೆನ್ನಾಗಿಲ್ಲ. ನಮ್ಮಮ್ಮಂಗೆ ಹೇಳಿದ್ರೆ ನಮ್ಮಮ್ಮ ಅದನ್ನ ಕೇಳಲ್ಲ. ಈಗ ಯಾವ್ದ ನಾಯಿ ಅವಾಗಿಂದ ಬೇಜಾನ್ ಆಡ್ತೈತಲ್ಲ ಇದು. ಅಜ್ಜಿನ ಬಡಿಯಲ್ಲ. ಕಲ್ಕಿ ಇದ್ದಾಗ ಸೈಲೆಂಟ್ ಆಗಿದ್ದ. ಕಲ್ಕಿ ಡಾಮಿನೇಟ್ ಮಾಡ್ಬಿಟ್ಟಿದ್ದ ಅನ್ಕೊಳ್ರಿ ಇಡೀ ಏರಿಯಾನೇ. ಈಗ ನೋಡ್ರಿ, ನಮ್ಮಮ್ಮ ಇದಕ್ಕೂ ಬೈತಾರೆ, ಕೇಳಿಸ್ಕೊಳ್ರಿ. ಏನು ಚೆನ್ನಾಗಿಲ್ಲ, ಅಲ್ಲೇ ಇದ್ರಲ್ಲ, ಬೇಡ ಅಂತ ಹೇಳಕ್ ಆಗಲ್ಲ ಅಂದ್ಬಿಟ್ಟು ತಗೊಂಬ ಸಂಜೆ. ನಾನ್ ಬೈಸ್ಕೊಂತೀನಿ ಗೊತ್ತು ನಾನು. ಸರಿ, ಸಂಜೆ ಹೋಗ್ತಾ ತಂದ್ಕೊಟ್ಬಿಟ್ಟು ಹೋಗ್ತೀನಿ ಬಿಡು. ನಮ್ಮ ಮನೇಲಿ ಹೆಂಗೆ ಅಂದ್ರೆ, ಮೊನ್ನೆ ಹೂವ ತಗೊಂಬಂದ. ಆ ಹೂವ ತಂದಿದ್ದು ಬೈದ್ರು. ರಾತ್ರಿ 10:30 ಫೋನ್ ಮಾಡ್ಯಾರ. ನಾನ್ ಏನಕ್ಕೋ ಮಾಡ್ತೀಯಾರ ಅನ್ಕೊಂಡ್ರೆ, ಕರೆಕ್ಟ್ ಆಗಿರೋ ಹೂವ ತರಕಾಗಲ್ವಾ ಅಂತ ಫೋನ್ ಮಾಡ್ಬೈದವ್ರು. ಏನ್ ಹೇಳ್ರಿ. ನಾನು ರಿಲೇಟಿವ್ಗಳೆಲ್ಲ ಅಷ್ಟು ಗೊತ್ತಿಲ್ಲ, ಆತರ ಕೆಲ್ಸ ಮಾಡ್ತೀನಲ್ಲ, ಅದು ಖುಷಿ ಪಡಮ್ಮ ಅಂದ್ರೆ ಅವ್ರವ್ರದ್ ಬಿಟ್ಬಿಡು, ನೀನ್ ಕಲಿಯೋದು ಯಾವಾಗ? ಇದು ನಮ್ಮ ಮನೇಲಿ ಮಾತ್ರನಾ, ಮದರ್ಸ್ದು ಇಲ್ಲ ಎಲ್ರ ಮನೇಲಿ ಹಿಂಗೇನಾ? ನಿಮ್ಮಲ್ಲಿ ಇದೇ ತರ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಗೈಸ್. ಬೆಳಗ್ಗೆ ನೋಡಿದ್ರೆ ಮಳೆ, ಈಗ ನೋಡಿದ್ರೆ ಆಗ್ಲೇ ಬಿಸಿಲು. ಗೈಸ್, ಅವಾಗ್ಲೇ ಏನ್ ಮಾವಿನ ಸೊಪ್ಪು ತಂದೆ, ಅದು ಆಕ್ಚುಲಿ ಚೆನ್ನಾಗಿರ್ಲಿಲ್ಲ. ಓಕೆನಾ, ನಾನೇ ಅಂದೆ ಮಾವಿನ ಸೊಪ್ಪು ಚೆನ್ನಾಗಿಲ್ಲ, ಬೇರೆ ತರಬೇಕು. ಇಲ್ಲಿ ಬಸ್ ಸ್ಟಾಪ್ ಹತ್ರ ಹಾಕಿದಾರೆ, ಅಂಗಡಿಯಲ್ಲಿದೆ.
ಬೆಟರ್ ನೀನೇ ತಗೊಂಬಂದ್ಬಿಡು, ಸುಮ್ ನಾನ್ ತರೋದು ನೀನ್ ಅದಕ್ಕೆ ಬೈಯೋದು ಬೇಡ ಅಂತ ಅಂದೆ ನಮ್ಮ ಅಮ್ಮನ ಹತ್ರ. ನಮ್ಮಮ್ಮ ಇಲ್ಲ ನೀನೇ ತಗೊಂಬಾ, ನೀನೇ ತಗೊಂಬಾ, ಕಲಿಯೋದು ಯಾವಾಗ ನೀನು, ಹಂಗೆ ಹಿಂಗೆ ಅಂತ ಇದ್ ಮಾಡಿದ್ರು. ಸರಿ ಆಯ್ತು. ಸೊ ಇವಾಗ ಪಯಣ ಇರೋದು ಇಲ್ಲೇ ನಮ್ಮ ಮನೆ ಹತ್ರ ಬಸ್ ಸ್ಟಾಪ್ ಅಲ್ಲಿ ಅಂಗಡಿ ಹಾಕ್ಯಾರೆ, ಹೋಗಿ ಅಲ್ಲಿ ಮಾವಿನ ಸೊಪ್ಪು ತಗೊಂಬರೋದು. ಅದ್ರಲ್ಲಿ ಏನೇನ್ ಬೈಸ್ಕೊಂತೀನಿ ಗೊತ್ತಿಲ್ಲ, ಒಟ್ನಲ್ಲಿ ಈ ಹಬ್ಬದಲ್ಲಿ ಬರೀ ಬೈಸ್ಕೊಳ್ಳೋದಾಗೋಗಿದೆ. ಮೊನ್ನೆ ಹೂವ ತಂದೆ ಕರೆಕ್ಟ್ ಆಗಿ ತಂದಿಲ್ಲ ಅಂತ ಬೈದ್ರು, ಇವತ್ತಿನ ಮಾವಿನ ಸೊಪ್ಪಿಗೆ ನೀನೇ ಹೋಗಿ ತಗೊಂಬ ಅಂತಾರೆ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್, ಚೆನ್ನಾಗಿರೋ ಮಾವಿನ ಸೊಪ್ಪು ತಗೊಂಬರ್ತೀನಿ ಅಂತ. ನೀವು ಹೋಗೋಣ ಮಾವಿನ ಸೊಪ್ಪು ತಗೊಂಬರೋಣ. ಇಲ್ಲೇ ಇರೋದು ಮಾವಿನ ಸೊಪ್ಪು ಅಂಗಡಿ. ಮಾವಿನ ಸೊಪ್ಪು ನೋಡುವ, ಇಲ್ಲೊಂದ್ ಕಡೆ ಇದೆ, ಇಲ್ಲೊಂದ್ ಕಡೆ ಇದೆ. ಇಲ್ಲಿ ಈಗಿರೋ ಟಾಸ್ಕ್ ನಂಗೆ ಈ ಹಣ್ಣಿನ ಹತ್ರ ನೋಡೋದ, ಆ ಹಣ್ಣಿನ ಹತ್ರ ನೋಡೋದ, ಅಜ್ಜಿ ಹತ್ರ ನೋಡೋದ, ಅಲ್ಲೆಲ್ಲ ಒಳಗೋಗಿ ನೋಡೋದ. ಒಳಗೂ ಇಟ್ಕೊಂಡಿದ್ದಾರೆ, ಒಳಗೋಗಿ ಬಂದ್ಬಿಡೋಣ. ಸರಿ ಒಳಗೊಂದ್ಸತಿ ನೋಡೋಣ, ಅಲ್ಲಿ ಇಲ್ಲ ಅಂದ್ರೆ ಬೇಕಾದ್ರೆ ಈ ಕಡೆ ಬರೋಣ. ಈ ಕಡೆಯ ಈ ನನಗೆ ಗೊತ್ತಿರೋ ಅಂಗಡಿಗಳಿದೆ, ಬಟ್ ಅವರು ತರಕಾರಿ ಹಾಕೋದು. ಆಯ್ತು. ಕ್ರೇಜಿ ಇಂಥ ಕಲಾಗಿರ ಸಿಕ್ಕಿದೆ ನೋಡಿ, ಚೆನ್ನಾಗಿದೆ ಗೈಸ್. ಅಣ್ಣ ಹಿಂಗ್ ಸೊಪ್ಪು ಕಮ್ಮಿ ಇಲ್ವಾ? 50ಕ್ಕೆ 3 ಮಾಡ್ರಿ. 50ಕ್ಕೆ 3 ಮಾಡ್, ಬರೀದ್ ಕೊಡ್ರಿ ಸೊಪ್ಪು. ನೋಡಕ್ಕ ಇಲ್ಲಿ ಬರ್ತದ್ ಮಾಡ್ಕೊಡ್ರಿ. ಅವ್ನಲ್ಲಿ ಚೇಂಜ್ ಕೇಳ್ತವನೆ, ಅವಕ್ಕ ಚೇಂಜ್ ಕೊಡ್ತಿಲ್ಲ, ಇದಾಗ್ತಿಲ್ಲ. ಏನ್ ಮಾಡೋಣ ಹೇಳ್ರಿ, ನೀವೇನ್ ಮಾಡೋಣ ಅಂತ ನನ್ನನ್ ಕೇಳೋದ್ ನಾನು ಏನ್ ಹೇಳಕ್ಕ. ಇಲ್ಲಿ ಬಂದು ಅವ್ರಿಗೆ ಬೈದ್ ಬೇರೆ ಹೋಗ್ತಾರೆ, ತೆಗೀರಿ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಹಾಕೋಬೇಡ್ರಿ ಅಂತ. ಫೈನಲಿ ಅಕ್ಕ ಚೇಂಜ್. ಚಲೋ ಮುಗೀತು ಇದರಿಂದ ಮಾವಿನ ಸೊಪ್ಪಿನ ಕತೆ. ಮನೆ ಹತ್ರ ಹೋಗಿ ಅಲ್ಲಿಂದ ಸ್ಟುಡಿಯೋಗೆ ಹೋಗೋದೇನೆ. ಇದ್ದೇರ್ ಕೊಡ್ತಿರ್ಲಿಲ್ಲ ಏನಕ್ಕ. ಈ ವಿಡಿಯೋ ನಾನು ಅಪ್ಲೋಡ್ ಮಾಡೋದು ಆಕ್ಚುಲಿ ಹಬ್ಬದ ದಿನಾನೇ ಅಪ್ಲೋಡ್ ಮಾಡ್ತೀನಿ. ಓಕೆ, ಇದೆಲ್ಲ ಒಂಥರ ಹಿಂಗಂದ್ರೆ ಹಬ್ಬದ ಪ್ರಿಪ್ರೇಷನ್ ವಿಡಿಯೋ, ಬಟ್ ಹಬ್ಬದ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀನಲ್ಲ ವಿಡಿಯೋ, ಅದನ್ನ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡ್ರಿ. ನನ್ನ ಚಾನಲಲ್ಲಿ ಎಕ್ಸ್ಪೆಕ್ಟ್ ಮಾಡದೇ ಇರೋ ವಿಡಿಯೋ ಅದೇನೇ ಆಗಿರುತ್ತೆ. ಎಕ್ಸ್ಪೆಕ್ಟೇ ಇರಲ್ಲ, ಒಳ್ಳೆ ಕ್ವಾಟ್ಲೆ ಅನ್ಕೊಳ್ರಿ. ಅದಂತೂ ಹಬ್ಬದ ಮಾರನೇ ದಿನ ಏನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಮಸ್ತ್ ಇರುತ್ತೆ, ಅದಂತೂ ನೆಕ್ಸ್ಟ್ ಲೆವೆಲ್. ಹಿಂಗೆಲ್ಲನ ಅಂತ ಎಕ್ಸ್ಪೆಕ್ಟೇ ಮಾಡಿರಲ್ಲ ಅನ್ಕೊಳ್ರಿ, ಆ ಥರ ವಿಡಿಯೋ ಅದು ಕ್ರೇಜ್ ಇರುತ್ತೆ. ಆಕ್ಚುಲಿ ಇಲ್ಲಿ ನಮ್ಮ ಮನೆ ಹತ್ರ ನಾಳೆ ಪೂಜೆಗೆ ಅಂದ್ಬಿಟ್ಟು ಇದು ಆರ್ಚ್ ಎಲ್ಲ ಬರುತ್ತಲ್ಲ, ಅದನ್ನ ಮಾಡಿ ಇಟ್ಟಿದ್ದಾರೆ. ಅಂದ್ರೆ ಮೇ ಬಿ ಅದು ರೆಂಟಿಗೆ ಕೊಡ್ತಾರೋ ಇಲ್ಲ ಓನಿಗೆ ಪರ್ಚೇಸ್ ಮಾಡ್ಬೇಕೋ ಗೊತ್ತಿಲ್ಲ. ಮೇ ಬಿ ರೆಂಟ್ ಇರ್ಬಹುದು, ಬಿಕಾಸ್ ಮೆಟಲ್ ಅಲ್ಲಿ ಮಾಡಿರೋದು ಅದೆಲ್ಲ. ಅದು ಬ್ಯಾಂಬೋ ಸ್ಟಿಕ್ ಅಲ್ಲಿ ಮಾಡಿದಿರ ಓನಿ ಕೊಟ್ಬಿಡೋರು, ಮೆಟಲ್ ಅಲ್ಲಿ ಮಾಡಿರೋದು ಇಲ್ಲ, ಬ್ಯಾಂಬೋ ಸ್ಟಿಕ್ ಕ್ರೇಜಿ ಇದೆ ಗೈಸ್. ಆಗ್ಬೋದು ಆ ಕಡೆ ಇಟ್ಟವರೆಲ್ಲ. ಬಟ್ ಥಿಂಗ್ ಏನಂದ್ರೆ ಇಲ್ಲೂ ಇಟ್ಟಿದ್ದಾರೆ. ಬಟ್ ಥಿಂಗ್ ಏನಂದ್ರೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋದ್ರೊಳಗೆ ಹಬ್ಬನೇ ಮುಗಿದೋಗಿರುತ್ತೆ. ಯಾಕೆಂದ್ರೆ ನಾನು ಅಪ್ಲೋಡ್ ಮಾಡೋದು ನಾಳೆ ಸಂಜೆ, ನಾಳೆ ಬೆಳಗ್ಗೆ ಎಲ್ಲರೂ ಹಬ್ಬ ಮುಗಿಸಿರ್ತಾರೆ. ಸಂಜೆ ಅಪ್ಲೋಡ್ ಮಾಡಿ ಏನ್ ಮಾಡ್ತಾರೆ. ಸರಿ ನಡಿ, ಇವಾಗ ಮನೆ ಹತ್ರದಿಂದ ಸ್ಟುಡಿಯೋ ಹತ್ರ ಹೋಗ್ತಾ ಇದ್ರು. ಆಕ್ಚುಲಿ ಅದು ಬೆಳಗ್ಗೆ ಎಲ್ಲ ಪ್ರಾಪರ್ ಆಗಿ ಸ್ಟುಡಿಯೋಗೆ ಹೋಗೇ ಇಲ್ಲ. ಒಂದು ಸ್ವಲ್ಪ ಕೆಲಸ ಆಯ್ತು, ಹೋಗ್ಬಿಟ್ಟು ವಾಪಸ್ ಬಂದು ಮನೇಲೆ ಕುತ್ಕೊಂಡು ಎಡಿಟ್ ಎಲ್ಲ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದು. ಇವಾಗ ಸ್ಟುಡಿಯೋಗೆ ಹೋಗಿ ಕ್ಲಾಸ್ ಇದೆ, ಕ್ಲಾಸ್ ತಗೊಂಡು ಅದಾದ್ಮೇಲೆ ಜಿಮ್ ಆದ್ಮೇಲೆ ತಿರ್ಗಾ ವಾಪಸ್ ಮನೆ. ಹಬ್ಬದ ಇನ್ನೊಂದಷ್ಟು ಪ್ರಿಪ್ರೇಷನ್ ಇದೆ, ಅದನ್ನ ಮುಗಿಸೋದಿದೆ, ಅದನ್ನ ಮುಗಿಸಿ ದೆನ್ ಬ್ಯಾಕ್ ಟು ವಿಡಿಯೋ ಎಡಿಟಿಂಗ್. ಚಲೋ. ಸೊ ಗೈಸ್, ಇವತ್ತಿನ ಟಿಪ್ ಏನಂದ್ರೆ ಕ್ಯಾರೆಕ್ಟರ್ ಸ್ವಿಚ್. ಸೊ ನೀವೊಂದು ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಅಂದಾಗ ಒಂದೇ ಕ್ಯಾರೆಕ್ಟರ್ ನ ಹೋಲ್ಡ್ ಮಾಡೋದ್ರ ಬದಲು ಡಿಫ್ರೆಂಟ್ ಟೈಪ್ ಆಫ್ ಕ್ಯಾರೆಕ್ಟರ್ ನ ಪೋರ್ಟ್ರೇ ಮಾಡಿದ್ರಿ ಅಂದ್ರೆ ನಿಮ್ ಪರ್ಫಾರ್ಮೆನ್ಸ್
ಸ್ಟ್ರೆಂಥನ್ ಇರುತ್ತೆ ಅಂಡ್ ಟೈಟ್ನೆಸ್ ಇನ್ನೂ ಜಾಸ್ತಿ ಇರುತ್ತೆ. ಸೊ ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಯಾವ ತರ ಮಾಡ್ಬೋದು ಅಂದ್ರೆ, ಯಾವ್ದಾದ್ರು ಒಂದು ಸಾಂಗ್ ಚೂಸ್ ಮಾಡಿ, ವೆದರ್ ಅದು ಹ್ಯಾಪಿ ಆಗಿರ್ಬೋದು, ಸ್ಯಾಡ್ ಇಲ್ಲ ಆಂಗರ್, ಎನಿಥಿಂಗ್, ಯಾವ್ದಾದ್ರು ಸಾಂಗ್ ಚೂಸ್ ಮಾಡಿ. ಫಸ್ಟ್ ಸಾಂಗ್ ಏನ್ ಎಕ್ಸಾಕ್ಟ್ ಡಿಮ್ಯಾಂಡ್ ಮಾಡ್ತಿದೆ ಸೇಮ್ ಫೀಲ್ ಅಲ್ಲಿ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಿ. ಒನ್ಸ್ ಅದನ್ನ ಮಾಡಿದ್ಮೇಲೆ ಅಗೈನ್ ಸೇಮ್ ಸಾಂಗ್ ಮೇಲೆ ಡಿಫ್ರೆಂಟ್ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡೋದಕ್ಕೆ ಟ್ರೈ ಮಾಡಿ. ಈಗ ಹ್ಯಾಪಿ ಆಗಿರೋ ಸಾಂಗ್ ತಗೊಂಡಿದ್ರ ಅಂದ್ರೆ ಅದ್ರ ಮೇಲೆ ಸ್ಯಾಡ್ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಿ, ಆಂಗರ್ ಪೋರ್ಟ್ರೇ ಕ್ಯಾರೆಕ್ಟರ್ ಮಾಡಿ, ಕಾಮಿಕ್ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಿ. ಒನ್ಸ್ ಎಲ್ಲಾ ತರ ಕ್ಯಾರೆಕ್ಟರ್ದು ಗ್ರಿಪ್ ಗೊತ್ತಾಯ್ತು ಅಂದಾಗ ಟ್ರೈ ಮಾಡಿ ಒಂದು ಸತಿಲಿ ಎಲ್ಲಾ ಕ್ಯಾರೆಕ್ಟರ್ನು ಸ್ವಿಚ್ ಮಾಡ್ತಾ ಅಪ್ಲೈ ಮಾಡೋದಕ್ಕೆ. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಲ್ಲಿ ಪ್ರೆಸೆಂಟೇಶನ್ ಸ್ಟ್ರಾಂಗ್ ಇರುತ್ತೆ ಮತ್ತೆ ಟೈಟನ್ ಇರುತ್ತೆ. 3 hours later. ಗೈಸ್, ಕ್ಲಾಸ್ ಎಲ್ಲ ಮುಗಿಸಿ ಇವಾಗ ಬಂದಿರೋದೇ ಜಿಮ್ಗೆ. ಅಂಡ್ ಇವತ್ತು ಜಿಮ್ಮಿಂಗ್ ಯಾವುದೇ ತರ ವಿಡಿಯೋಸ್ ಇರಲ್ಲ, ಬಿಕಾಸ್ ಟೈಮ್ ಆಲ್ರೆಡಿ 8:45. ನಮ್ಮಮ್ಮ ವಾರ್ನಿಂಗ್ ಕೊಟ್ಟಿದ್ದಾರೆ ಜಿಮ್ಗೆ ಹೋಗಿ ಲೇಟಾಗಿ ಬರಬೇಡ ಅಂತ. ಸೊ ಯೂಶಲಿ ಜಿಮ್ಗೆ ಹೋದ್ರೆ ಮುಗಿಸಿ ಮನೆಗೆ ಹೋದ್ರಾಗ 9:30 10 ಗಂಟೆ ಆಗುತ್ತೆ. ನಾಳೆ ಹಬ್ಬ ಇರೋದ್ರಿಂದ ಫುಲ್ ಕ್ಲೀನ್ ಇದೆ, ತೋರಣ ಕಟ್ಟೋದಿದೆ ಎಲ್ಲ ಇದೆ. ಸೊ ಬೇಗ ವರ್ಕೌಟ್ ಮುಗಿಸಿ ಸೀದಾ ಮನೆ. ಚಲೋ ವರ್ಕೌಟ್ ಮಾಡೋಣ. ಚಲೋ ವೇಟ್ ತೋರಣ ಕಟ್ಟೋಣ. ಇವಾಗ ನಾನು ಮನೇಲಿರೋ ಇದನ್ನ ಜೋರಾಗೆಲ್ಲ ಮಾತಾಡೋಕ್ಕಾಗಲ್ಲ. ಜೋರಾಗಿ ಮಾತಾಡೋದು ನಮ್ಮ ಮಕ್ಕಳು ಬಿಡ್ತಾರೆ. ಇದನ್ನೆಲ್ಲ ವಿಡಿಯೋ ಹಾಕ್ತೀಯ, ಯೂಟ್ಯೂಬ್ಗೆ ಹಾಕ್ತೀಯ ಅಂತ ಏನು ಮಾಡೋಕ್ಕಾಗಲ್ಲ ಗೈಸ್. ಅವ್ರಿಗಿದು ಹೊಸ್ದು, ಅವ್ರಿಗಿದೆಲ್ಲ ಗೊತ್ತಾಗಲ್ಲ. ಅಂದರೆ ಕಂಟೆಂಟ್ ಕ್ರಿಯೇಷನ್ ಅಂದರೆ ಏನು ಅವ್ರಿಗೆ ಗೊತ್ತಿಲ್ಲ. ಸೊ ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊಂತಾರೆ. ಅಲ್ಲಿ ತನಕ ನಾವು ಅರ್ಥ ಮಾಡ್ಕೋಬೇಕು. ಬನ್ನಿ ಇವಾಗ ತೋರಣ ಕಟ್ಟಣ. A few moments later. ಹೆಂಗೆ ಪರ್ಫೆಕ್ಟ್ ಒಂಚೂರು ಮಿಸ್ ಆಗಿಲ್ಲ. ಏನು ಅಳತೆ ಎತ್ಕೊಂಡ್ರೆ ಅದೇ ಅಳತೆಗೆ. ಸೊ ಇವಾಗ ಇದೊಂದಾಗಿದೆ, ಇನ್ನೊಂದು ಕಟ್ಟಬೇಕು. ಚಲೋ ಕಟ್ಟುವ. ಹಿಂಗೆ ಇದನ್ನು ಮುಗಿಸಿ ಇವಾಗ ಇದೆಲ್ಲ ಫುಲ್ಲು ಕ್ಲೀನಿಂಗ್ ಮಾಡಿ ನೆಕ್ಸ್ಟು ಕಾಯಿನ ಆರಿಸೊಳಿಯೋದು. ಹಂಗೆ ಪಕ್ಕ ಎಲ್ಲ ಕೆಲಸನೂ ಜೈ ಶಿಕ್ಷಣ ಶಿಶಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಇವಾಗ ಇಷ್ಟು ಕೆಲಸನ ಪಟ ಮುಗಿಸ್ಕೊಂಡ್ಬಿಡೋಣ. ಓಕೆ ಗೈಸ್, ನೋಡಿದ್ರಲ್ಲ ಇವತ್ತಿನ ಟೋಟಲ್ ಡೇ ಇದಾಗಿತ್ತು. ಅಂಡ್ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವ್ಲಾಗ್ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ಏನ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಗೊತ್ತಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ನಿಮ್ಮ ಸೋಸ್ಕಲ್ಕಿ ಸೈನಿಂಗ್ ಆಫ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಸಿ ಯು ಆಲ್, ಟೇಕ್ ಕೇರ್, ಲವ್ ಯು, ಬಾಯ್. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ.